ಅದಕ್ಕೆ ನಮ್ಮ ಎಲ್ಲರ ಕಡೆ ಹಾಕ್ತಿರ್ತೀವಿ. ನಮ್ಮ ಫ್ರೆಂಡ್ ಒಬ್ಬ ಪೊಲೀಸ್ ಅಪಾರ್ಟ್ಮೆಂಟಾಗೇ ಏನು ಕೇಳ್ತೀವಿ ಅದೇ ಗುಂಗಿನಾಗಿರ್ತೀವಿ. ಈಗ ನೋಡಿರಿ, ಇದಾದ ಮೇಲೆ ಒಂದು ತಿಂಗಳುಗಳ ಕಾಲ ಇದೇ ಸೌಂಡ್ ಕೇಳ್ತಿದ್ದು, ಜನ ಇದೇ ಕಣ್ಣು ಮುಂದೆ ಕಣ್ಣು ಕಟ್ಟಿದಂಗೆ ಆಗ್ತದೆ. ಅಂಥ ಒಂದು ಯಾವ್ದು ಕೇಳ್ತೀವಿ ಅದು. ನಮ್ಮ ಗೆಳೆಯ ಮೊನ್ನೆ ಅಪಾರ್ಟ್ಮೆಂಟ್ ಆಗಿದ್ದ, ಪೊಲೀಸ್ ಅಪಾರ್ಟ್ಮೆಂಟ್ ಆಗಿದ್ದ, ಸೌದತ್ತಿ ಯಲ್ಲಮ್ಮನ ಗುಡ್ಡಕ್ಕೆ ಡ್ಯೂಟಿ ಹಾಕಿದ್ರು. ಅವ ಯಲ್ಲಮ್ಮನ ಗುಡ್ಡದಾಗ 24 ಗಂಟೆ 24x7 30 ದಿವಸ ಕೇಳಿದ್ದು ಒಂದೇ ಶಬ್ದ, ಧೋ ಧೋ ಧೋ. ನಾನು ಅವನಿಗೆ ಫೋನ್ ಹಚ್ಚಿಬಿಟ್ಟೆ, ಹಲೋ ಹಲೋ ಹಲೋ, ಏನಾಯ್ತಲ್ಲೋ ಅಂದೆ. ತಿಳಿಯವಲ್ತಲೇ ಅಪ್ಪ, ಹಲೋ ಹಲೋ. ಊರಿಗೆ ಬರ್ತಿಲ್ಲ ಅಂದೆ. ಬರ್ತೀನಿ ಇಲ್ಲ, ತಿಳಿಯವಲ್ತಲೇ ದೋಸ್ತ, ಹಲೋ ಹಲೋ. ಕೊನೆಯ ಒಂದು ಸನ್ನಿವೇಶವನ್ನು ಹೇಳಿ ಮತ್ತು ಮುಂದಿನ ಕಾರ್ಯಕ್ರಮಕ್ಕೆ ಅನುವು ಮಾಡಿಕೊಡ್ತೀನಿ ಅಂತ ಹೇಳ್ತಾ, ಹೇಳಿಕೊಟ್ಟ ಮಾತು ಕಟ್ಟಿಕೊಟ್ಟ ಬುತ್ತಿ ಬಹುದಿನಗಳ ಕಾಲ ಇರೋದಿಲ್ಲ. ಯಾರಾದರೂ ಒಂದು ಮಾತು ಹೇಳಿದರೆ, ನಮ್ಮ ದೋಸ್ತ ಒಬ್ಬ ಇದ್ದ, ಏನು ಮಾಡ್ತೀವಿ, ಯಾವಾಗ ನೋಡಿದ್ರು 100 ರೂಪಾಯಿ ಜೇಬಿನಾಗ ಇಡ್ತಿತ್ತು. ಯಾವಾಗ ನೋಡಿದ್ರು 100 ರೂಪಾಯಿ ಜೇಬಿನಾಗ. ನಾನಂದೆ, ಅಲ್ಲೋ ಯಾವಾಗ ನೋಡಿದ್ರು 100 ರೂಪಾಯಿ ಜೇಬಿನಾಗ ಇಟ್ಟಿರ್ತೀಯಲ್ಲ ನೀನು, ಏನು ಊಟ ಗಿಟ್ಟ ಮಾಡ್ತಿಲ್ಲ? ಮಾಡ್ತೀನಿ, ಮಾಡಿದ್ರೆ 100 ರೂಪಾಯಿ ಇರ್ತಾವೆ ನನಗೆ. ಹೆಂಗೆ? ಏನಿಲ್ಲ, ನಾನು ಹೋಟ್ಲಿಗೆ ಹೋಗ್ತೀನಿ, ಹುಡುಕಾಡ್ತೀನಿ, ಚಲೋದು ಹೋಟ್ಲ್ ಲಾಸ್ಟಿಗೆ ಸಿರ ತೊಗೊಂಬಲ್ಲಿ ಅಂತೀನಿ. ಸಿರ ತರ್ತಾನೆ, ಇಟ್ಕೊಳ್ಳೋ ಒಂದು ನೊಣ ಹೊಡಿತೀನಿ, ಸಿರದಾಗ ಹಾಕ್ತೀನಿ, ಗಲಾಟೆ ಮಾಡ್ತೀನಿ. ಎಂತ ಸ್ವಚ್ಛತೆಯನ್ನು ಕಾಪಾಡ್ರಿ ಅಂತೀರಿ, ಸಿರದಾಗ ನೊಣ ಹಾಕಿರಿ, ಗೊತ್ತಾಗಲ್ಲ ನಿಮಗೆ. ಉದಿರಾಡ್ಬಿಡ್ತೀನಿ. ಅವ ಕರಿತಾನೆ, 100 ರೂಪಾಯಿ ಕೊಡ್ತೀನಿ, ತೊಗೊಂಡು ಹೋಗಿ ಉದಿರಾಡ್ಬೇಡ ಅಂತಾನೆ. ನಾನು ಇಷ್ಟ ಮಾಡ್ತೀನಿ ಅಂದವ. ವೆರಿ ಗುಡ್. ಇವನು ಅದೇ ಅದಕ್ಕೆ ಹೇಳಿಕೊಟ್ಟ ಮಾತು ಕಟ್ಟಿಕೊಟ್ಟ ಬುತ್ತಿ ಬಹುದಿನಗಳ ಕಾಲದಲ್ಲಿ ಇವನ ತಲೆಗೆ ಒಂದೇ ಕುಂತು ಬಿಡ್ತು, ಸಿರದಾಗ ನೊಣ ಹಾಕಬೇಕು. ಮಧ್ಯಾಹ್ನ ಊಟಕ್ಕೆ ಹೋದ ಮಾಲ್ತೇಶ್ ಕಾಣವಳಿಗೆ, ಬಸ್ ಸ್ಟ್ಯಾಂಡ್ ಎದುರಿಗೆ ಕೊಪ್ಪಳದಾಗ ಹೋದ. ಊಟ ತೊಂಬ ಅಂದ, ತಂದ. ಶೇಂಗಾದೊಳಗೆ ತೊಂಬ ಅಂದ, ಎಳ್ಳೊಳಗೆ ಮಾಡಿ ನಾನು ಎಲ್ಲ ಮಾಡಿ, ನಿನಗೇನು ಬೇಕು ಹೇಳಂದು. ಎರಡು ತೊಂಬ ಸ್ಯಾಂಪಲ್ ಅಂದ. ತಂದು ಇಟ್ಟ ಮೇಲೆ ಲಾಸ್ಟಿಗೆ ಭಯಂಕರ ಉಂಡ್ಬಿಟ್ಟ. ಸಿರ ತೊಂಬ ಅಂದವ. ಹುಚ್ಚಿದ್ದೇನ ಮನುಷ್ಯ ಐತೆ ಅಂದ. ಸಿರ ಮಧ್ಯಾಹ್ನದಾಗ ಮಾಡ್ತಾರೆ, ಮುಂಜಾನೆ ಮಾಡ್ತೀವಿ ಅಂತ. ಸಿರ ಮಾಡಿಲ್ಲ, ಮತ್ತು ನಾವು ನೊಣ ಎದ್ರಾಗ ಹಾಕ್ಬೇಕು ಅಂದ. ಅಪ್ಪರ ಹತ್ರ ಒಂದು ಹುಡುಗ ಕರ್ಕೊಂಬಂದರು. ಅವು 3 ಜನ ಮಕ್ಕಳು ರೀ. ಅವ್ರಿಗೆ 3 ಜನ ಮಕ್ಕಳು. ಅವಕ್ಕೆ ಒಂದೊಂದು ಚಟ ಇತ್ತು ರೀ. ಒಬ್ಬ ಹುಡುಗ ಯಾವಾಗಾರ ಒಂದು ನಿಮಿಷಕ್ಕೆ ಹಿಂಗೆ ತಿಕ್ಕದ ತಾಸಿನ್ಯಾಗ ಒಂದು 50-90 ನಿಮಿಷ ಹಿಂಗೆ ತಿಕ್ಕ 1 ನಿಮಿಷ ಬಿಡವ. ಇನ್ನೊಬ್ಬರು ಹಿಂಗೆ ಮಾಡವ. ಇನ್ನೊಬ್ಬ ಬರೀ ತಿಳಿ ಕರ್ಕಣವ. ಇದು ನೋಡಿ ಸಾಕಾಗಿ ದೊಡ್ಡ ಶ್ರೀಮಂತರ ಮಕ್ಕಳು ಏನು ಮಾಡ್ಬೇಕು, ಎಲ್ಲಿ ಹೋಗ್ಬೇಕು ಗೊತ್ತಾಗ ಕೊಪ್ಪಳ ಅಜ್ಜರ ಹತ್ರ ಹೋಗ್ಬಿಡಮ್ಮ, ಅವ್ರು ಬಿಡಿಸ್ತಾರೆ ಅಂತ. ಬರ್ರಿ ಅಪ್ಪರ ಇವ್ರಿಗೆ ನೋಡ್ರಿ, ಕನ್ಯೆ ನೋಡೋಕೆ ಹೋಗ್ತೀವಿ, ಎಲ್ಲಿ ಹೋದ್ರು ಬರೀ ಹಿಂಗೆ ಮಾಡ್ತಾರೆ, ಯಾರೂ ಕೊಡವಲ್ರು. ಇವು ಹಿಂಗೆ ಮಾಡ್ತಾವೆ, ಯಾರೂ ಕೊಡವಲ್ರು. ಒಬ್ಬ ತಲೆ ತೋರಿಸ್ತಾನೆ, ಅಪ್ಪರ ನೀವೇ ಬಿಡಿಸ್ರಿ ಅಂತ. ಏನೂ ಬಿಡಿಸೋದಿಲ್ಲ, ಕಳಿಸ್ರಿ ಅವ್ರನ್ನ. ಬಂದು ಕೂತರು. ಇವ್ರು ಏನಾಯ್ತು ರೀ, ಅಪ್ಪ ಒಂದು ಮಾತು ಹೇಳಿದ್ರು, ನೋಡು ತಮ್ಮ, ನಿನ್ನ ಮೇಲೆ ನನ್ನ ಭಾಳ ಪ್ರೀತಿ ಅದ. 1 ಗಂಟೆಗಳ ಕಾಲ 3 ಜನ ನೀ ಹಿಂಗೆ ಮಾಡಬಾರ್ದು, ನೀ ಹಿಂಗೆ ಮಾಡಬಾರ್ದು, ನೀ ತಲೆ ತೋರಿಸ್ಬಾರ್ದು. ಆಯ್ತು ರೀ ಅಬ್ಬತ್ತಿ. ಕೂತ್ಕೊಂಡ್ರು. ತಡ್ಕೊಳೋದಾಗಲಿಲ್ಲ ರೀ ಅವ್ರಿಗೆ. ಅಪ್ಪ 1 ನಿಮಿಷ ಆಯ್ತು, 2 ನಿಮಿಷ, 5 ನಿಮಿಷ, 10 ನಿಮಿಷ ಆಯಿತು. ಒಬ್ಬ ಶುರು ಮಾಡಿದ, ಅಪ್ಪರ ಅಂದ. ಏನು ಜಾತ್ರೆಗೆ ಮಂದ್ರಿ ನೀವು ಮ್ಯಾಗಿದ್ರಿ ಅಪ್ಪರ, ಕೆಳಗೆ ನೋಡ್ಲಿಲ್ಲ ರೀ. ತೇರಿ ಹಿಂದ ಮಂದಿ ಹಿಂಗೆ ರೀ. ಒಬ್ಬರಿಗೊಬ್ರು ತಿಕ್ಕಾಡ್ತಾರೆ, ಏನು ಗೊತ್ತಾಗವಲ್ತು ಯಾರಂದ. ಅಪ್ಪರು ಅಂದ್ರು, ಅಲ್ಲ ಮಗನ, ಅಷ್ಟ್ರಾಗ ಇವು ಕೈ ಹಾಡಿಸ್ಬಿಟ್ಟ. ಅವ ಬಗಲನು ನಮ್ಮ ಅಣ್ಣ ಇದು ಮಾಡಿಬಿಟ್ಟು ನಾನು ಹೆಂಗೆ ಮಾಡ್ಬೇಕು ಅಂತ. ಅವನು 2 ನಿಮಿಷ ಬಿಟ್ಟು ಅಪ್ಪರ ಅಂದ. ಏನು ನಿಂದೇನಂದ್ರು. ಇವ ಬರೀ ಮಂದಿ ತೇರಿನಾಗ ನೋಡ್ಯಾನ್ರಿ, ರೋಡ್ನಾಗ ನೋಡಿಲ್ಲ. ಗಾಡಿ ಗೊತ್ತಾಯ್ತು ಗುರುಗಳಿಗೆ. ಮಕ್ಕಳು ಇದ್ರಾಗ ಇದು ಮಾಡಿಬಿಟ್ರು. ಅವ ಏನು ಮಾಡಿಬಿಟ್ಟ, ಇನ್ನೊಬ್ಬ ತಲೆ ಇವು ಜಾತ್ರೆ ತೇರಿ ಹಿಂದೆ ಮಂದಿ ನೋಡ್ಯಾನ್ರಿ. ಅವ ರೋಡ್ನಾಗ ನೋಡ್ಯಾನ್ರಿ. ನಾನು ಮಿರ್ಚಿ ಕರಿಯೋದು ನೋಡಿ ತಲೆ ಕೆಟ್ಟು ಹೋಗ್ಬಿಡ್ತೀರಿ ನನಗೆ ಅಂದವ. ಅಂದ್ರೆ ಅವ್ರು ಎಷ್ಟು ಹೇಳಿದ್ರು ಬಿಡು ಅಂತ ಹೇಳಿದ್ರು ಬಿಡು ಕೊಡಲಿಲ್ಲ. ಆದ್ರೆ ಹೇಳಿಕೊಟ್ಟ ಮಾತು ಕಟ್ಟಿಕೊಟ್ಟ ಬುತ್ತಿ ಬಹುದಿನಗಳ ಕಾಲ ಇರೋದಿಲ್ಲ. ಅದು ನಮ್ಮ ಮನಸ್ಸಿಗೆ ತಿಳಿದಾಗ ನಾವು ಬಿಡ್ತೀವಿ ಅಂದ ಮಾತನ್ನು ಹೇಳ್ತಾ ಈಗ ಸದ್ಯ ಮೈಕ್ ಬಿಡ್ತೀನಿ. ಯಾಕಂದ್ರೆ ಕೊಟ್ಟಿರ್ತಕ್ಕಂಥ ಸಮಯ ಗುರುಗಳು ಕರುಣಿಸಿದ್ದಾರೆ ನನ್ನ ಮೇಲೆ ಪ್ರೀತಿ ಇಟ್ಟು. ಈ ವೇದಿಕೆ ಅದೃಷ್ಟ, ಅದು ಅದರಿಷ್ಟ, ಆ ಇಷ್ಟ ಗುರು ಅಪ್ಪರು ಮನಸ್ಸಿಗೆ ಬಂದು ನಮಗೆ ಕೊಟ್ಟಾರ. ನನಗೆ ತುಂಬ ಹೃದಯದ ಅಭಿನಂದನೆಗಳು. ಈಗಿನ ಜಗತ್ತು ಕಾಲಲ್ಲಿ ಮೆಟ್ಟಲಿಕ್ಕೆ ಚಿಂತಿಲ್ಲ. ಮೊಬೈಲ್ನಾಗ ನೆಟ್ ಇರಬೇಕು, ನೆಟ್ನಾಗ 2G ಇರಬೇಕು, 3G ಇರಬೇಕು, 4G ಇರಬೇಕು, 5G ಇರಬೇಕು. ಆದರೆ ಈ ವೇದಿಕೆ ಮುಖಾಂತರ ಹೇಳಿದಿಷ್ಟೇ, ರೈತ ಕೊಡ್ತಕ್ಕಂಥ ಗಂಜಿ ಬೇಕು, ದೇಶ ಕಾಯೋಕ್ಕೆ ಫೌಜಿ ಬೇಕು, ಮತ್ತು ನಮ್ಮೆಲ್ಲರನ್ನ ಕಾಯೋಕ್ಕೆ ನಮ್ಮ ಅಪ್ಪಾಜಿ ಗೌಸಿದ ಅಪ್ಪಾಜಿ ಅವ್ರು ಬೇಕು ಅಂತ ಹೇಳ್ತಾ
ನಾನು ತುಂಬ ಹೃದಯದ ನಮಸ್ಕಾರ ಮಾಡಿ ನನ್ನ ಮಾತು ಮುಗಿಸ್ತೀನಿ. ಎಲ್ಲರಿಗೂ ನಮಸ್ಕಾರ.